ಈ ವಾರದಲ್ಲಿ ಬಿಡುಗಡೆಯಾದ ಹೊಸ ಕನ್ನಡ ಚಲನಚಿತ್ರಗಳ ಮಾಹಿತಿ ಕುರಿತ ಕಿರು ವರದಿ ನಿಮಗಾಗಿ. ಚಂದನವನದಲ್ಲಿ ಈ ವಾರ 8 ಸಿನಿಮಾಗಳು ತೆರೆಕಂಡಿವೆ. ಮಕ್ಕಳ ಕುರಿತ ಕಥೆ ಹೊಂದಿರುವ ಪಂಚರತ್ನಗಳು ಸಿನಿಮಾ ಬಿಡುಗಡೆಯಾಗಿದೆ. ಈ ಚಿತ್ರದಲ್ಲಿ 5 ಮಕ್ಕಳು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗೌತಮ್ ಆರ್ ನಿರ್ದೇಶನವಿದ್ದು ಸಮಾಜದಲ್ಲಿನ ಕೆಲ ದೈನಂದಿನ ಸಮಸ್ಯೆಗಳತ್ತ ಹಿರಿಯರು ಗಮನ ಹರಿಸುವುದಿಲ್ಲ. ಇದನ್ನು ಅರಿತ ಮಕ್ಕಳು ತಾವೇ ಮುಂದಾಗಿ ಸಮಸ್ಯೆ ಪರಿಹಾರ ಮಾಡುವ ಕಥಾಹಂದರವನ್ನು ಈ ಚಿತ್ರ ಹೊಂದಿದೆ. ಭರತ್ ಕುಮಾರ್, ಸಂಹಿತಾ ವಿನ್ಯಾ, ಹಿರಿಯ ನಟಿಯರಾದ ಶ್ರುತಿ, ಮಾಲಾಶ್ರೀ ಸೇರಿದಂತೆ ಪ್ರಮುಖ ಕಲಾವಿದರು ನಟಿಸಿರುವ ಮೆಜೆಸ್ಟಿಕ್ 2 ಸಿನಿಮಾ ತೆರೆಗೆ ಬಂದಿದೆ. ಪ್ರಮೋದ್ ಶೆಟ್ಟಿ, ಜಾನ್ ಕೈಪಲಿ ಹಾಗೂ ಅರ್ಚನಾ ಒಟ್ಟಿಗೆ ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ಪ್ರದೀಪ್ ಅರಸೀಕೆರೆ ನಿರ್ದೇಶನ ಮಾಡಿರುವ ಸಿನಿಮಾ ಶೇಷ 2016 ಹಾಗೂ ಓರಿಯೋ, ಜಯಕೃಷ್ಣ, ಅಂತರ್ಯಾಮಿ, ನೀಲಿ ಸಿನಿಮಾಗಳು ಬಿಡುಗಡೆಯಾಗಿವೆ. ಮಾರ್ಚ್ 19ರಂದು ಬಿಡುಗಡೆಯಾಗಬೇಕಿದ್ದ ನಟ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರ ಬಿಡುಗಡೆ ಮುಂದೂಡಲಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದ ಸಿನಿಮಾ ಬಿಡುಗಡೆ ಮುಂದೂಡಲಾಗಿದೆ ಎಂದು ಚಿತ್ರ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ ಹೇಳಿದೆ. ಸಿನಿರಾಮ ರಾಷ್ಟ್ರೀಯ ಮಟ್ಟದ ಕಿರುಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಿತ್ರಕಥೆ ಹಾಗೂ ಅಹಮದಾಬಾದ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ ಸೇರಿದಂತೆ ವಿವಿಧ ಸ್ಪರ್ಧಾ ವಿಭಾಗದಲ್ಲಿ ಇರುವ ಶ್ರೀಮಾಣಿ ನಿರ್ದೇಶನದ ಯಮಕ್ ಕಿರುಚಿತ್ರ ಇದೇ ತಿಂಗಳ 11ರಂದು ಪ್ರದರ್ಶನ ಕಾಣಲಿದೆ. ಹತ್ತಿರವಿದ್ದಾಗ ಸಂಬಂಧಗಳ ಮೌಲ್ಯಗಳು ತಿಳಿಯದೆ ಪರಸ್ಪರ ದೂರವಾದಾಗ ಮರುಗುವ ಮನುಷ್ಯನ ಮನಸ್ಥಿತಿಗಳ ಬಗ್ಗೆ ತಿಳಿಸುವ ಕಥಾಹಂದರವನ್ನು ಕಿರುಚಿತ್ರ ಒಳಗೊಂಡಿದೆ.